ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಂದು ದೇಶದ ಪ್ರಧಾನಿ ಮತ್ತೊಂದು ದೇಶಕ್ಕೆ ರಾಜತಾಂತ್ರಿಕ ಭೇಟಿಯನ್ನು ಕೊಡೋದು ಸಹಜ. ಆದರೆ ಯಾವುದಾದ್ರೂ ದೇಶ ಮತ್ತೊಂದು ದೇಶದ ಪ್ರಧಾನಿಯ ಭೇಟಿಯನ್ನ ಸಂಭ್ರಮದ ರೀತಿಯಲ್ಲಿ ಹೇಳಿಕೊಳ್ಳುತ್ತಾ, ಮುಂದಿನ ವಾರ ನಮ್ಮ ದೇಶಕ್ಕೆ ಯಾರು ಬರ್ತಿದ್ದಾರೆ ಗೊತ್ತಾ, ಇಂಥ ದೇಶದ ಪ್ರಧಾನಿ ಬರ್ತಾ ಇದ್ದಾರೆ ಅನ್ನೋ ಹಾಗೆ ಹೆಮ್ಮೆಯಿಂದ ಹೇಳ್ಕೊಳುತ್ತಾ ಹೇಳ್ಕೊಳುತ್ತೆ. ಅದು ಭಾರತದ ಬಗ್ಗೆ ಹೇಳ್ಕೊಳುತ್ತೆ. ಹಾಗೆ ಹೇಳ್ತಾ ಇರೋದು ಮತ್ತಿನ್ಯಾರೂ ಅಲ್ಲ, ಇಸ್ರೇಲಿನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು. ಇಸ್ರೇಲ್ ಹಾಗೂ ಭಾರತದ ಸಂಬಂಧಗಳನ್ನ ನೆತನ್ಯಾಹು ಎಷ್ಟು ಗೌರವಿಸ್ತಾರೆ, ಯಾಕೆ ಗೌರವಿಸ್ತಾರೆ ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕೂ ಮೊದಲು ನೆತನ್ಯಾಹು ಅವರ ಈ ಮಾತುಗಳನ್ನು ಕೇಳಿಸ್ಕೊಂಡು ಬಿಡಿ. Narendra Modi, tremendous alliance between Israel and India, and we are going to discuss all sorts of cooperation. India is not a small country. It has 1.5 billion people. ಮುಂದಿನ ವಾರ ಇಲ್ಲಿಗೆ ಯಾರು ಬರ್ತಾ ಇದ್ದಾರೆ ಗೊತ್ತಾ? ಭಾರತದ ಪ್ರಧಾನಿ ನರೇಂದ್ರ ಮೋದಿ. ಭಾರತ ಸಣ್ಣ ದೇಶ ಅಲ್ಲ, ಅದು 1.5 ಬಿಲಿಯನ್ ಜನಸಂಖ್ಯೆಯನ್ನು ಹೊಂದಿರೋ ದೇಶ. ಭಾರತದಲ್ಲಿ ಇಸ್ರೇಲಿನ ಬಗ್ಗೆ ಅಗಾಧವಾದ ಪ್ರೀತಿ ಇದೆ ಅನ್ನೋ ಮಾತುಗಳನ್ನ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ತಮ್ಮ ದೇಶದ ಮಾಧ್ಯಮಗಳ ಮುಂದೆ ನಿಂತು ಹೇಳ್ತಾರೆ. ಭಾರತದ ಬಗ್ಗೆ ಅವರಿಟ್ಟಿರೋ ಈ ನಂಬಿಕೆ ಮತ್ತು ಗೌರವಕ್ಕೆ ಕಾರಣ ಇಲ್ಲಿನ 150 ಕೋಟಿ ಜನ. ಗೆಳೆಯರೆ, ಇಸ್ರೇಲ್ ಇವತ್ತು ಜಾಗತಿಕ ಶಕ್ತಿಗಳ ಪೈಕಿ ಒಂದು. ಅಮೆರಿಕದ ಹೆಗಲ ಮೇಲೆ ಕೈ ಹಾಕೊಂಡು ತನ್ನ ತಾಳಕ್ಕೆ ತಕ್ಕ ಹಾಗೆ ಅಮೆರಿಕಾನ ಕುಣಿಸಬಲ್ಲ ತಾಕತ್ತಿರೋ ದೇಶ ಇಸ್ರೇಲ್. ಅಂಥ ಇಸ್ರೇಲ್ ಭಾರತದ ಬಗ್ಗೆ, ಭಾರತದ ಪ್ರಧಾನಿಯ ಭೇಟಿ ಬಗ್ಗೆ ಇಷ್ಟೊಂದು ಉತ್ಸುಕತೆಯನ್ನು ಯಾಕೆ ತೋರಿಸ್ತಾ ಇದೆ ಅನ್ನೋದು ಅರ್ಥ ಆಗಬೇಕು ಅಂದ್ರೆ ಇಸ್ರೇಲಿನ ಪರಿಸ್ಥಿತಿ ಮತ್ತು ಅವರ ಮುಂದಿನ ಯೋಜನೆಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಇಸ್ರೇಲ್ ಇತ್ತೀಚೆಗೆ ತನ್ನ ಜಾಗತಿಕ ಪ್ರಭಾವವನ್ನು ಸ್ವಲ್ಪವಾಗಿ ಕಳ್ಕೊಳ್ತಾ ಬರ್ತಾ ಇದೆ. ಅದಕ್ಕೆ ಕಾರಣ ಗಾಜಾದ ಸಂಘರ್ಷ. ಗಾಜಾದ ಮೇಲೆ ದಾಳಿ ಶುರು ಮಾಡಿದ ನಂತರ ಜಾಗತಿಕವಾಗಿ ನಾನಾ ದೇಶಗಳು ಇಸ್ರೇಲಿನ ವಿರುದ್ಧ ಮಾತಾಡೋದಕ್ಕೆ ಶುರು ಮಾಡಿವೆ. ಫ್ರಾನ್ಸ್, UK, ಆಸ್ಟ್ರೇಲಿಯಾದಂತಹ ದೇಶಗಳು ನಾವು ಪ್ಯಾಲೆಸ್ತೀನಿಗೆ ಮಾನ್ಯತೆಯನ್ನು ಕೊಡ್ತೀವಿ ಅನ್ನೋ ಮಾತುಗಳನ್ನು ಹೇಳಿದ್ವು. ಸ್ಪೇನ್ ಹಾಗೂ ಇನ್ನಿತರ ಯುರೋಪಿಯನ್ ದೇಶಗಳು ಇಸ್ರೇಲಿನ ವಿರುದ್ಧ ನೇರವಾಗಿ ಬೆಂಕಿ ಕಾರಿದ್ವು. ಇಸ್ರೇಲಿನ ಹಡಗುಗಳಿಗೆ ತನ್ನ ಬಂದರಲ್ಲಿ ಪ್ರವೇಶವನ್ನು ಕೂಡ ಸ್ಪೇನ್ ನಿರ್ಬಂಧಿಸಿತು. ದಕ್ಷಿಣ ಆಫ್ರಿಕಾ ಇಸ್ರೇಲ್ ಪ್ರಧಾನಿಯ ವಿರುದ್ಧ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ದೂರು ದಾಖಲು ಮಾಡಿತು. ದಕ್ಷಿಣ ಅಮೆರಿಕಾದ ದೇಶಗಳು ಕೂಡ ಇಸ್ರೇಲ್ ದಾಳಿಯನ್ನ ಖಂಡಿಸಿದ್ವು. ಇಸ್ರೇಲ್ ವಿರುದ್ಧ ಮಾತಾಡೋದಕ್ಕೆ ಶುರು ಮಾಡಿದ್ವು. ಇವತ್ತು ICC ಅಂದ್ರೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ನ ಜ್ಯೂರಿಸ್ಡಿಕ್ಷನ್ ಹೊಂದಿರೋ ದೇಶಗಳಿಗೆ ನೆತನ್ಯಾಹು ಹೋದ್ರೆ ಅಲ್ಲಿ ಅವರನ್ನ ಅರೆಸ್ಟೇ ಮಾಡಲಾಗುತ್ತೆ. ಗೆಳೆಯರೆ, ಇಸ್ರೇಲಿನ ಮೇಲೆ ಗಾಜಾದಿಂದ ಹಮಾಸ್ ಮಾಡಿದ ದಾಳಿ, ಇಸ್ರೇಲಿಗರ ಕಗ್ಗೊಲೆ, ಕಿಡ್ನ್ಯಾಪ್ ಹಾಗೆ ಅಪಹರಿಸಿದವರನ್ನ ಕೊಂದು ಹಾಕಿದ್ದು, ಇದೆಲ್ಲವನ್ನ ಜಗತ್ತು ಮರ್ತು ಹೋಯ್ತು. ಗಾಜಾದ ಮೇಲೆ ಇಸ್ರೇಲ್ ಮಾಡಿದ ಮತ್ತು ಮಾಡ್ತಾ ಇರೋ ದಾಳಿಯನ್ನ ಮಾತ್ರ ನೆನಪಿಟ್ಟುಕೊಳ್ತು. ಸೋಷಿಯಲ್ ಮೀಡಿಯಾಗಳಲ್ಲಿ ಇಸ್ರೇಲ್ ವಿರುದ್ಧ ದೊಡ್ಡ ಮಟ್ಟದ ಕ್ಯಾಂಪೇನ್ಗಳಾದವು. ಯೂನಿವರ್ಸಿಟಿಗಳಲ್ಲಿ ಇಸ್ರೇಲ್ ವಿರುದ್ಧ ಪ್ಯಾಲೆಸ್ತೀನ್ ಹಾಗೂ ಗಾಜಾ ಪರ ಪ್ರದರ್ಶನಗಳು, ಮೆರವಣಿಗೆಗಳು ಆದವು. ಬೇರೆ ಕಡೆ ಬಿಡಿ, ನಮ್ಮಲ್ಲೇ ಕೆಲವರು ಪ್ಯಾಲೆಸ್ತೀನ್ ಫ್ರೀಡಮ್ ಅಂತ ಬರ್ಕೊಂಡಿರೋ ಬ್ಯಾಗ್ಗಳನ್ನು ಹಾಕೊಂಡು ಪಾರ್ಲಿಮೆಂಟಲ್ಲಿ ಕೂಡ ಕಾಣಿಸ್ಕೊಂಡ್ರು. ಇದು ಜಗತ್ತಿನ ನಾನಾ ಕಡೆ ಹೆಚ್ಚಾಗ್ತಾ ಇರೋ ಆಂಟಿಸೆಮಿಟಿಸಂ ಬಗ್ಗೆ ಬೆಳಕು ಚೆಲ್ತಾ ಇದೆ. ಇದರ ನಡುವೆ ನಿಮಗೊಂದು ಮಾಹಿತಿಯನ್ನು ಕೊಡೋದಿದೆ. 7 ಸ್ಯಾಂಡ್ ಟೂರಿಸಂ ಕಂಪನಿ ಬ್ಯಾಂಕಾಕ್ ಹಾಗೂ ಪಟಾಯಾಗೆ ಸಮ್ಮರ್ ಹಾಲಿಡೇ ಪ್ಯಾಕೇಜ್ ಅನ್ನು ಅರೇಂಜ್ ಮಾಡಿದ್ದಾರೆ. ಬೆಸ್ಟ್ ಆಫರ್ ಪ್ರೈಸ್ ಕೇವಲ 49,500. ಥೈಲ್ಯಾಂಡ್ ಅಲ್ಲಿ 4 ರಾತ್ರಿ 5 ದಿನಗಳ ಟ್ರಿಪ್ ಇದಾಗಿರುತ್ತೆ. ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್ ಕೊಡ್ತಾರೆ, 3 ಸ್ಟಾರ್ ಹೋಟೆಲ್ ಅಲ್ಲಿ ಸ್ಟೇ ಇರುತ್ತೆ, ಊಟ ತಿಂಡಿ ಎಲ್ಲ ವ್ಯವಸ್ಥೆಗಳನ್ನು ಅವರೇ ನೋಡ್ಕೋತಾರೆ. AC ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಇರುತ್ತೆ. ಟೈಗರ್ ಪಾರ್ಕ್, ಪಟಾಯಾ ಸಿಟಿ ಟೂರ್, ಸ್ಪೀಡ್ ಬೋಟಲ್ಲಿ ನಿಮಗೆ ಕೋರಲ್ ಐಲ್ಯಾಂಡ್ ಅನ್ನು ತೋರಿಸ್ತಾರೆ. ಅಲ್ಕಜಾರ್ ಶೋ, ಬ್ಯಾಂಕಾಕ್ ಸಿಟಿ ಟೂರ್, ಸಫಾರಿ ವರ್ಲ್ಡ್ ಇದೆಲ್ಲವನ್ನು ನಿಮಗೆ ತೋರಿಸ್ತಾರೆ. 24x7 ಕನ್ನಡ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಇರುತ್ತೆ. ಮಾರ್ಚ್ 20ನೇ ತಾರೀಕು ಈ ಬ್ಯಾಚ್ ಹೊರಡ್ತಾ ಇದೆ. ಕೆಲವೇ ಸೀಟುಗಳಿವೆಯಂತೆ. ಆಸಕ್ತರು 7022848666 7022848666 ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಗೆಳೆಯರೆ, ಈ ಯಹೂದಿಗಳಿದ್ದಾರೆ ನೋಡಿ, ಇವರು ತುಂಬ ಒಳ್ಳೆಯವರು ಅಂತ ನಾನು ಹೇಳೋದಕ್ಕೆ ಹೋಗ್ತಾ ಇಲ್ಲ. ಆದರೆ ಸಾವಿರಾರು ವರ್ಷಗಳಿಂದ ತಮ್ಮ ನೆಲೆ ಕಳ್ಕೊಂಡು ಸಂಕಷ್ಟಕ್ಕೆ, ತುಳಿತಕ್ಕೆ, ಜಗತ್ತಿನ ನಿಂದನೆಗಳಿಗೆ, ತುಚ್ಛೀಕರಣಕ್ಕೆ ತುತ್ತಾದ ಜನ ಇವರು. ಆ ಅವಮಾನ ಹಾಗೂ ನೋವುಗಳ ತಳಹದಿಯ ಮೇಲೆ ಹಠಕ್ಕೆ ಬಿದ್ದು ಇಸ್ರೇಲ್ ಅನ್ನೋ ದೇಶವನ್ನು ಕಟ್ಕೊಂಡಿದ್ದಾರೆ. ಇನ್ನು ಇಸ್ರೇಲಲ್ಲಿ ಸುಮಾರು 1 ಕೋಟಿ ಜನಸಂಖ್ಯೆ ಇದೆ. ಅದನ್ನು ಯಹೂದ್ಯರ ದೇಶ ಅಂತ ಹೇಳೋದಷ್ಟೇ, ಅಲ್ಲಿ ಬರೀ ಯಹೂದಿಗಳು ಮಾತ್ರ ಇಲ್ಲ. ಇಸ್ರೇಲ್ನ ಒಟ್ಟು ಜನಸಂಖ್ಯೆಯಲ್ಲಿ 74% ಮಾತ್ರ ಯಹೂದ್ಯರಿದ್ದಾರೆ. ಇನ್ನುಳಿದಂತೆ 18% ಮುಸಲ್ಮಾನರಿದ್ದಾರೆ, 2% ಕ್ರೈಸ್ತರಿದ್ದಾರೆ, 1.5% ಡ್ರೂಸ್ ಜನಾಂಗ ಇದೆ. ಅವರೆಲ್ಲ ಕೂಡ ಎಲ್ಲ ಸಾಂವಿಧಾನಿಕ ಹಕ್ಕುಗಳೊಂದಿಗೆ ಇಸ್ರೇಲಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇನ್ನೊಂದು 4-4.5% ಇನ್ನುಳಿದ ಮತಧರ್ಮಗಳ ಜನ ಕೂಡ ಅಲ್ಲಿ ವಾಸ ಮಾಡ್ತಾರೆ. ನಮ್ಮಲ್ಲೂ ಅಷ್ಟೇ 78% 79% ಹಿಂದೂಗಳಿದ್ರೆ, ಇನ್ನುಳಿದಂತೆ ಮುಸ್ಲಿಂ, ಕ್ರೈಸ್ತ, ಬೌದ್ಧ, ಸಿಖ್ ಹೀಗೆ
ನಾನಾ ಮತಗಳನ್ನು ಅನುಸರಿಸೋ ಜನ ನಮ್ಮಲ್ಲೂ ಇದ್ದಾರೆ. ಆದರೆ ಹಿಂದೂಗಳಿಗೆ ಹೋಲಿಸ್ಕೊಂಡ್ರೆ ಯಹೂದ್ಯರಿಗೆ ನಾನು ಯಹೂದಿ, ನಾನು ಇಸ್ರೇಲಿ ಅಂತ ಹೇಳಿಕೊಳ್ಳೋದು ಹೆಮ್ಮೆ. ಅವರಿಗೆ ಅವರ ತಾಯಿನೆಲ ಹಾಗೂ ತಮ್ಮ ಮತದ ಬಗ್ಗೆ ಅಪಾರವಾದ ಅಭಿಮಾನ ಕೂಡ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಆಂಟಿಸೆಮಿಟಿಸಮ್ ಅಂದ್ರೆ ಯಹೂದ್ಯರ ವಿರುದ್ಧ ದ್ವೇಷ ಹೆಚ್ಚಾಗ್ತಾ ಇರೋದು ಅವರ ಅನುಭವಕ್ಕೆ ಕೂಡ ಬರ್ತಾ ಇದೆ. ಗಾಜಾ ಮೇಲಿನ ದಾಳಿಯ ನಂತರ ಜಗತ್ತು ನಮ್ಮನ್ನ ದೂರ ಇಡ್ತಾ ಇದೆ. ಜಗತ್ತಿನ ದ್ವೇಷಕ್ಕೆ ನಾವು ಕಾರಣ ಆಗ್ತಾ ಇದೀವೇನೋ ಅನ್ನೋ ಆತಂಕ ಅವರನ್ನ ಕಾಡೋದಿಕ್ಕೆ ಶುರು ಮಾಡಿದೆ. ಅದನ್ನು ಸರಿಪಡಿಸೋ ಪ್ರಯತ್ನವನ್ನ, ಅಲ್ಲಿನ ಜನರಿಗೆ ಮತ್ತೆ ಧೈರ್ಯ ತುಂಬೋ ಪ್ರಯತ್ನವನ್ನ ಜಗತ್ತಿನ ಸಾಕಷ್ಟು ದೇಶಗಳಲ್ಲಿ ನಮ್ಮನ್ನ ಪ್ರೀತಿಸುವ ಜನ ಇದ್ದಾರೆ, ನಮಗೂ ಸ್ನೇಹಿತರಿದ್ದಾರೆ, ಹಿತೈಷಿಗಳಿದ್ದಾರೆ ಅನ್ನೋದನ್ನ ಅಲ್ಲಿನ ಜನಕ್ಕೆ ಹೇಳೋ ಕೆಲಸವನ್ನ ಅಲ್ಲಿನ ಆಡಳಿತ, ಅಲ್ಲಿನ ಪ್ರಧಾನಿ ಮಾಡ್ತಾ ಇದ್ದಾರೆ. ಅದರ ಭಾಗನೇ ಭಾರತ ಅಂದ್ರೆ ಸಣ್ಣ ದೇಶ ಅಲ್ಲ, ಅಲ್ಲಿ 1.5 ಬಿಲಿಯನ್ ಜನ ವಾಸ ಮಾಡ್ತಾರೆ. ಭಾರತ ನಮ್ಮನ್ನ ಪ್ರೀತಿಸುತ್ತೆ, ನಮ್ಮ ಬಗ್ಗೆ ಭಾರತದಲ್ಲಿ ಅಗಾಧವಾದ ಪ್ರೀತಿ ಇದೆ ಅನ್ನೋ ಈ ಮಾತುಗಳು. ಮುಂದಿನ ವಾರ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಇಸ್ರೇಲಿಗೆ ಬರ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ನೆತನ್ಯಾಹು ಹೇಳಿದ್ದಾರೆ. ಆದ್ರೆ ಆ ಬಗ್ಗೆ ಭಾರತದ ವಿದೇಶಾಂಗ ಇಲಾಖೆ ಇನ್ನೂ ಏನನ್ನು ಖಚಿತಪಡಿಸಿಲ್ಲ. ಇಸ್ರೇಲ್ನ ಪ್ರಧಾನಿ ಮಾತ್ರ ಮೋದಿ ಬರ್ತಾರೆ ಅನ್ನೋ ಮಾಹಿತಿಯನ್ನು ತಿಳಿಸಿದ್ದಾರೆ. ಮುಂದಿನ ವಾರ ಭಾರತದ ಪ್ರಧಾನಿ ಇಸ್ರೇಲಿಗೆ ಹೋದ್ರೆ ಅದು 2017ರ ನಂತರ ನರೇಂದ್ರ ಮೋದಿ ಇಸ್ರೇಲಿಗೆ ಕೊಡ್ತಾ ಇರೋ 2ನೇ ಭೇಟಿ ಆಗುತ್ತೆ. ಇನ್ನು ಇಸ್ರೇಲಿನ ಪಾರ್ಲಿಮೆಂಟಲ್ಲಿ ಭಾರತದ ಪ್ರಧಾನಿ ಉಪನ್ಯಾಸ ನೀಡ್ತಾರೆ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇಲ್ಲಿ ಒಂದು ದೊಡ್ಡ ದೇಶದ ಪ್ರಧಾನಿ ಅನ್ನೋ ಕಾರಣಕ್ಕಷ್ಟೇ ಭಾರತದ ಪ್ರಧಾನಿಯ ಇಸ್ರೇಲ್ ಭೇಟಿಯನ್ನ ಅಲ್ಲಿ ಸಂಭ್ರಮಿಸಲಾಗ್ತಾ ಇದೆಯಾ ಗೆಳೆಯರೆ? ಇಸ್ರೇಲ್ ಹಾಗೂ ಭಾರತ ಎರಡೂ ಕೂಡ ಹೆಚ್ಚು ಕಡಿಮೆ ಒಂದೇ ದೋಣಿಯಲ್ಲಿ ಪ್ರಯಾಣ ಮಾಡ್ತಾ ಇರೋ ದೇಶಗಳು. ಎರಡೂ ದೇಶಗಳು ಇಸ್ಲಾಮಿಕ್ ಭಯೋತ್ಪಾದನೆಯ ಬಲಿಪಶುಗಳಾಗ್ತಾ ಇವೆ. ಎರಡೂ ದೇಶಗಳ ನಡುವೆ ಹೆಚ್ಚು ಸಾಮ್ಯತೆ ಇದೆ. ಇನ್ನು ಇಸ್ರೇಲ್ ಪಾಕಿಸ್ತಾನದ ಜೊತೆಗಿನ ಭಾರತದ ಯುದ್ಧಗಳಲ್ಲಿ ಸಾಕಷ್ಟು ಬಾರಿ ಭಾರತಕ್ಕೆ ಆಯುಧಗಳ ನೆರವನ್ನು ಕೊಟ್ಟಿದೆ. ಅಷ್ಟೇ ಅಲ್ಲ, ಭಾರತ ಮತ್ತು ಚೈನಾ 1962ರಲ್ಲಿ ಕಾದಾಟಕ್ಕೆ ನಿಂತವಲ್ಲ, ಆಗ ಕೂಡ ಅಮೆರಿಕ ಮಾಡದ ಸಹಾಯವನ್ನು ಭಾರತಕ್ಕೆ ಮಾಡಿದ್ದು ಇಸ್ರೇಲ್. ಭಾರತಕ್ಕೆ ಇಸ್ರೇಲ್ ದೊಡ್ಡ ಪ್ರಮಾಣದ ಆಯುಧಗಳ ಕನ್ಸೈನ್ಮೆಂಟ್ ಅನ್ನು ಕಳುಹಿಸಿಕೊಡ್ತು. ಭಾರತಕ್ಕೆ ಆಯುಧಗಳು ಬರ್ತಾ ಇವೆ ಅನ್ನೋದು ಗೊತ್ತಾದ ಮೇಲೆನೆ ಚೈನಾ ಏಕಪಕ್ಷೀಯವಾಗಿ ಆ ಯುದ್ಧವನ್ನು ನಿಲ್ಲಿಸಿ ಹಿಂದಕ್ಕೆ ಸರಿದದ್ದು. ಇಷ್ಟೆಲ್ಲ ಸಹಾಯ ಮಾಡಿದ ಇಸ್ರೇಲ್ಗೆ ಭಾರತದ ಯಾವ ಪ್ರಧಾನಿಯೂ 2017ರವರೆಗೆ ಭೇಟಿನೇ ಕೊಟ್ಟಿರಲಿಲ್ಲ ಅಂದ್ರೆ ನಿಮಗೆ ಆಶ್ಚರ್ಯ ಅನ್ನಿಸಬಹುದು. ಯಹೂದ್ಯರ ದೇಶಕ್ಕೆ ಹೋದ್ರೆ ಎಲ್ಲಿ ಇಸ್ಲಾಮಿಕ್ ದೇಶಗಳು ಬೇಸರಗೊಂಡು ಬಿಡುತ್ತೋ, ಎಲ್ಲಿ ಭಾರತದಲ್ಲಿನ ಮುಸ್ಲಿಂ ಜನಸಂಖ್ಯೆ ಬೇಸರಗೊಂಡು ವೋಟ್ ಬ್ಯಾಂಕ್ ಕೈತಪ್ಪಿ ಹೋಗುತ್ತೇನೋ ಅಂತ ಹೆದರಿದ್ರೇನೋ, ಅಂತೂ ಭಾರತದ ಪ್ರಧಾನಿಗಳು ಯಾರು 2017ರವರೆಗೆ ಇಸ್ರೇಲಿಗೆ ಕಾಲು ಕೂಡ ಇಟ್ಟಿರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಮೋದಿ ಇಸ್ರೇಲಿಗೆ ಹೋದ್ರು, ಅದು ಕೂಡ ಅವರು ಪ್ರಧಾನಿಯಾಗಿ 2 ವರ್ಷಗಳ ನಂತರ. ಅದಾದ ಮೇಲೆ ಇಸ್ರೇಲ್ ಮತ್ತು ಭಾರತದ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗ್ತಾ ಹೋದವು. ಎರಡೂ ದೇಶಗಳ ನಡುವೆ ಈಗ ಆಯುಧಗಳ ಜಂಟಿ ತಯಾರಿಕಾ ಒಪ್ಪಂದಗಳಿವೆ. ಅವರ ಹೆರೋಪ್ ಡ್ರೋನ್ಗಳನ್ನ ಭಾರತದಲ್ಲಿ ಅದಾನಿ ಡಿಫೆನ್ಸ್ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೆ. ಭಾರತ ಇಸ್ರೇಲ್ನ ಗೈಡೆಡ್ ಮಿಸೈಲ್ಗಳನ್ನು ಖರೀದಿ ಮಾಡಿದೆ. ಸ್ಪೈಸ್ 1000 ಗೈಡೆನ್ಸ್ ಕಿಟ್ಗಳನ್ನು ಖರೀದಿ ಮಾಡಲಾಗಿದೆ. ರಾಂಪೇಜ್ ಏರ್ ಟು ಏರ್ ಸರ್ಫೇಸ್ ಮಿಸೈಲ್ಗಳು, ಬರಾಕ್ ಏರ್ ಡಿಫೆನ್ಸ್, ಫಾಲ್ಕಾನ್ ಎವಾಕ್ಸ್, ಅಡ್ವಾನ್ಸ್ಡ್ ರಡಾರ್ಗಳು, ಹೀಗೆ ಸಾಕಷ್ಟು ಆಯುಧಗಳ ಖರೀದಿ ಇಸ್ರೇಲ್ನಿಂದ ಆಗ್ತಾ ಇದೆ. ಒಂದಷ್ಟು ಸಹಭಾಗಿತ್ವದ ನಿರ್ಮಾಣ ಕೂಡ ಇದೆ. ಇನ್ನು ಈ ವರ್ಷ ಕೂಡ ಸುಮಾರು $8.6 ಬಿಲಿಯನ್ ಅಂದ್ರೆ $860 ಕೋಟಿ ಮೊತ್ತದ ಆಯುಧಗಳನ್ನು ಇಸ್ರೇಲ್ನಿಂದ ಖರೀದಿ ಮಾಡೋದಕ್ಕೆ ಭಾರತ ಓಕೆ ಮಾಡಿದೆ. ಗೆಳೆಯರೆ, ಇಸ್ರೇಲ್ ಹೇಗೆ ಅಂದ್ರೆ ಅಮೆರಿಕ ಜೊತೆಗಿನ ಸಹಭಾಗಿತ್ವದಲ್ಲಿ ಅವರು ಒಂದಷ್ಟು ಆಯುಧಗಳನ್ನು ತಯಾರು ಮಾಡ್ತಾರೆ. ಹಾಗೆ ಅಮೆರಿಕ ಇಸ್ರೇಲಿಗೆ ಒಂದಷ್ಟು ಆರ್ಥಿಕ ಸಹಾಯವನ್ನು ಕೂಡ ಮಾಡುತ್ತೆ. ಯಾಕೆಂದ್ರೆ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಹಿತಾಸಕ್ತಿಯನ್ನ ಕಾಪಾಡೋದಕ್ಕೆ ಅಲ್ಲೊಬ್ಬ ಬಲಿಷ್ಠ ಮಿತ್ರ ಬೇಕು. ಹಾಗೆ ಅಮೆರಿಕ ಇಸ್ರೇಲನ್ನು ಬಳಸ್ಕೊಳ್ತಾ ಇದೆ. ಇದು ಮೇಲ್ನೋಟಕ್ಕೆ ಸ್ನೇಹ ಅಂತ ಅನ್ಸಿದ್ರೂ ಕೂಡ ಒಂದು ಹಂತಕ್ಕೆ ಇದನ್ನು ಕೂಡ ಡಿಪೆಂಡೆನ್ಸಿ ಅಂತಲೇ ಇಸ್ರೇಲ್ ಭಾವಿಸುತ್ತೆ. ಅವರು ಅಮೆರಿಕಾನ ಕೂಡ ಪೂರ್ತಿಯಾಗೇನೂ ನಂಬೋದಿಲ್ಲ. ಹೀಗಾಗಿ ಅಮೆರಿಕದ ತಂತುಗಳನ್ನ ಹರ್ಕೊಂಡು ಮೇಲೆ ಇರಬೇಕು. ಅದು ಸಾಧ್ಯ ಆಗಬೇಕು ಅಂದ್ರೆ ಇಸ್ರೇಲ್ ಆರ್ಥಿಕವಾಗಿ ಮತ್ತಷ್ಟು ಶಕ್ತಿಶಾಲಿ ಆಗಬೇಕು. ಹಾಗೆ ಜಾಗತಿಕ ಪ್ರಭಾವವನ್ನು ಕೂಡ ಹೆಚ್ಚು ಮಾಡ್ಕೋಬೇಕು. ಜಗತ್ತಲ್ಲಿ ಯಾವ ದೇಶಗಳು ಆಯುಧ ವ್ಯಾಪಾರ ಮಾಡುತ್ತವೋ ಆ ದೇಶಗಳು ಅತ್ಯಂತ ಪ್ರಭಾವಿ ಅನ್ನಿಸ್ಕೊಳ್ತವೆ ಮತ್ತು ಅವರ ಅಂತಾರಾಷ್ಟ್ರೀಯ ಸಂಬಂಧಗಳು ಕೂಡ ದೀರ್ಘಕಾಲದ ಸಂಬಂಧಗಳಾಗಿ ಉಳಿಯುತ್ತವೆ. ಯಾಕೆಂದ್ರೆ ಒಮ್ಮೆ ಆಯುಧವನ್ನು ಮಾರಾಟ ಮಾಡಿಬಿಟ್ರೆ ಸಾಕಾಗೋದಿಲ್ಲ. ಅವುಗಳ ಮೇಂಟೆನೆನ್ಸ್ ಇರುತ್ತೆ, ಸ್ಪೇರ್ಸ್ ಅಪ್ಗ್ರೇಡ್ ಮಾಡೋದು, ಹೀಗೆ ಮುಂದೆ ಕೂಡ ಸಾಕಷ್ಟು ಇರುತ್ತೆ. ಹೀಗಾಗಿ ಆ ಸಂಬಂಧಗಳು ದೀರ್ಘಕಾಲೀನ. ಸೊ ಇಸ್ರೇಲ್ ಕೂಡ ಆಯುಧಗಳನ್ನು ತಯಾರು ಮಾಡೋದು, ಮಾರಾಟ ಮಾಡೋದನ್ನು ಮಾಡ್ತಾ ಇದೆ. ಅದನ್ನು ಅವರು ಇಷ್ಟು ದಿನ ಅಮೆರಿಕ ಹಾಗೂ ಯುರೋಪ್ ಕಂಪನಿಗಳ ಜೊತೆ ಪಾಲುದಾರಿಕೆಯಲ್ಲಿ ಮಾಡ್ತಾ ಇದ್ರು. ಈಗ ಕೂಡ ಅಮೆರಿಕ ಜೊತೆಗೇನು ಸಮಸ್ಯೆ ಇಲ್ಲ. ಆದರೆ ಯುರೋಪಿನ ದೇಶಗಳು ಗಾಜಾದ ಕಾರಣಕ್ಕೆ
ಪ್ಯಾಲೆಸ್ತೀನ್ ಕಾರಣಕ್ಕೆ ತಮ್ಮಲ್ಲಿನ ವೋಟ್ ಬ್ಯಾಂಕ್ ಅನ್ನ ಗಮನದಲ್ಲಿಟ್ಟುಕೊಂಡು ಇಸ್ರೇಲ್ ಜೊತೆ ಅಂತರವನ್ನ ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇರೋದ್ರಿಂದ ಇಸ್ರೇಲಿಗೊಬ್ಬ ನಂಬಿಕೆಯ ಪಾಲುದಾರ ಬೇಕು. ಅದನ್ನ ಅವರು ಭಾರತದಲ್ಲಿ ನೋಡ್ತಾ ಇದ್ದಾರೆ. ಇನ್ನು ಮುಂದೆ ಇಸ್ರೇಲ್ ಹಾಗೂ ಭಾರತದ ನಡುವೆ ಜಂಟಿ ಆಯುಧ ತಯಾರಿಕಾ ಒಪ್ಪಂದಗಳು ಮತ್ತಷ್ಟು ಹೆಚ್ಚಾಗುತ್ತವೆ. ಭಾರತದಲ್ಲಿ ದೊಡ್ಡ ಜನಸಂಖ್ಯೆ ಇದೆ, ಇಲ್ಲಿ ಕೆಲಸ ಮಾಡೋದಕ್ಕೆ ಜನ ಇದ್ದಾರೆ, ಸಪ್ಲೈ ಚೈನ್ ಇದೆ, MSMEಗಳು ಬಲಿಷ್ಠವಾಗಿವೆ. ಭಾರತ ಮುಂದಿನ ಜಾಗತಿಕ ಉತ್ಪಾದನಾ ಕೇಂದ್ರ ಆಗಬೇಕು ಅಂತ ಹೋಗ್ತಾ ಇದೆ. ಇನ್ನು ಇಸ್ರೇಲ್ ಬಳಿ ತಂತ್ರಜ್ಞಾನ ಇದೆ. ಹೀಗಾಗಿ ಎರಡೂ ಸೇರಿದರೆ ಜಾಗತಿಕ ಶಕ್ತಿಗಳಾಗಿ ಬೆಳೆಯೋದು ಕಷ್ಟ ಅಲ್ಲ. ಇನ್ನು ಇಸ್ರೇಲ್ ಭಾರತದ ಜೊತೆಗಿನ ಸಹಭಾಗಿತ್ವದಲ್ಲಿ ಇಲ್ಲಿ ಆಯುಧಗಳನ್ನು ತಯಾರು ಮಾಡಿ ಅದನ್ನು ಜಗತ್ತಿನ ನಾನಾ ದೇಶಗಳಿಗೆ ಮಾರಾಟ ಮಾಡಿದರೆ ಅವರ ಖಜಾನೆಯನ್ನು ತುಂಬುತ್ತಾ ಹೋಗುತ್ತೆ, ಅವರ ಜಾಗತಿಕ ಪ್ರಭಾವ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಭಾರತ ಯಾವ ದೇಶದ ಆಂತರಿಕ ವಿಷಯದಲ್ಲೂ ಮೂಗು ತೂರಿಸೋದಕ್ಕೆ ಹೋಗೋದಿಲ್ಲ. ಅವರವರ ಆಂತರಿಕ ವಿಷಯಗಳನ್ನು ಅವರವರೇ ಬಗೆಹರಿಸ್ಕೋಬೇಕು ಅಂತ ಭಾರತ ಹೇಳುತ್ತೆ ಮತ್ತು ತನ್ನ ಸಮಸ್ಯೆಗಳಲ್ಲಿ ಕೂಡ ಯಾರು ಮೂಗು ತೂರಿಸೋದು ಬೇಡ ಅಂತಲೇ ಭಾರತ ಬಯಸುತ್ತೆ. ಹೀಗಾಗಿ ಇಸ್ರೇಲಿಗೆ ಭಾರತ ತುಂಬಾ ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಇನ್ನು ಭಾರತ ಯಾವತ್ತೂ ಯಹೂದ್ಯರನ್ನ ದ್ವೇಷ ಮಾಡಲಿಲ್ಲ. ಅವರು ಭಾರತದಲ್ಲಿದ್ದಷ್ಟು ಸೇಫ್ ಆಗಿ ಜಗತ್ತಿನ ಬೇರೆ ಯಾವ ದೇಶದಲ್ಲೂ ಇರಲಿಲ್ಲ. ಸೊ ಇಲ್ಲಿ ಭಾರತದ ಪ್ರಧಾನಿಯ ಇಸ್ರೇಲ್ ಭೇಟಿ ಬಗ್ಗೆ ನೇತನ್ಯಾಹು ಯಾಕಷ್ಟೊಂದು ಉತ್ಸಾಹದಿಂದ ಇದ್ದಾರೆ ಅನ್ನೋದು ನಿಮಗೀಗ ಗೊತ್ತಾಗಿರಬೇಕು. ಇನ್ನು ಭಾರತ ಕೂಡ ಇಸ್ರೇಲಿನ ತಂತ್ರಜ್ಞಾನವನ್ನು ಬಳಸ್ಕೊಂಡು ಆಯುಧ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗೋ ಪ್ರಯತ್ನವನ್ನು ಮಾಡಬೇಕಿದೆ. ಮೇಕ್ ಇನ್ ಇಂಡಿಯಾ ಜೊತೆ ತಂತ್ರಜ್ಞಾನವನ್ನು ಕೂಡ ಇಸ್ರೇಲ್ನಿಂದ ಭಾರತ ಪಡ್ಕೋಬೇಕಾಗುತ್ತೆ. ಇದು ಗೆಳೆಯರೆ, ಮುಂದಿನ ವಾರ ನಮ್ಮ ದೇಶಕ್ಕೆ ಯಾರು ಬರ್ತಾರೆ ಗೊತ್ತಾ? ಭಾರತದ ಪ್ರಧಾನಿ ಬರ್ತಾ ಇದ್ದಾರೆ ಅನ್ನೋ ನೇತನ್ಯಾಹು ಮಾತುಗಳ ಹಿಂದಿನ ಮರ್ಮ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.